ಕರ್ನಾಟಕ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಸರ್. ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅಬ್ದುಲ್ ನಜೀರ್ ಸಾಬ್ರವರು ಅವ್ರನ್ನ ಮೀರ್ ಸಾಬ್ ಅಂತಾನೆ ಕರೆಯೋದು. ಅವರು ಹೋರಾಟ ಮಾಡಿ, ಧರಣಿ ಮಾಡಿ, ಹಠ ಮಾಡಿ ಕುಳಿತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಕಟ್ಟಿದ್ರೆ, ಉಳಿಸಿದ್ರೆ ಸಾಮಾನ್ಯ ಪ್ರಜೆಯ ಅಭಿಪ್ರಾಯದ ಮೂಲಕ ಇಡೀ ಒಂದು ದೇಶವನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು ಅಂತೇಳಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂತು ಸರ್. ಹಾಗಾಗಿ ಈ ದೇಶಕ್ಕೆ ಕಾನೂನನ್ನ ಬರ್ಕೊಟ್ಟಂತ ಅಂಬೇಡ್ಕರ್ ಅವರು, ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ತಂದ್ಕೊಟ್ಟಂತ ಅಬ್ದುಲ್ ನಜೀರ್ ಸಾಬ್ರವರು, ಮುಖ್ಯವಾಗಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದ್ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರ ಒಂದು ದಾರಿಲಿ ಈ ಹೋರಾಟ ಸಾಗ್ತಾ ಇದೆ. ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದೀವಿ ಸರ್. ನಾವು ಇಲ್ಲಿ ತೀವ್ರವಾದಂತ ಅನೇಕ ರೀತಿಯ ಚಟುವಟಿಕೆಗಳನ್ನ ನಾವು ಮಾಡಿದ್ದು ಹೌದು, ಆದ್ರೆ ಇವತ್ತೆಲ್ಲವನ್ನೂ ಕೂಡ ಸ್ಥಗಿತ ಮಾಡಿದೀವಿ. ತಾವು ಒಂದು ವಿಶ್ವಾಸ, ಭರವಸೆ ಕೊಟ್ಟ ನಂತರ ಕಪ್ಪು ಬಾವುಟ ತೆಗೆದಿದ್ದೀವಿ, ಬೇರೆ ಬೇರೆ ಘೋಷಣೆಗಳನ್ನ ನಿಲ್ಲಿಸಿದೀವಿ. ಮತ್ತೆ ಗ್ರಾಮದೊಳಗೆ ವಾತಾವರಣ ಆದಷ್ಟು ತಿಳಿಯಾಗಿ ಇರೋ ಹಾಗೆ ಸದ್ದಿಲ್ಲದೆ ನಾವು ಕೆಲಸ ಮಾಡಿದೀವಿ. ಹೋರಾಟಗಾರರು ಸದ್ ಮಾಡ್ಕೊಂಡು ಮಾಡೋದು ಜಾಸ್ತಿ, ಆದ್ರೆ ಪಂಚಾಯಿತಿಯ ಉಳಿವಿಗಾಗಿ ನಾವು ಶಬ್ದವೇ ಇಲ್ಲದ ಹಾಗೆ ವಾತಾವರಣವನ್ನ ಸೌಹಾರ್ದವಾಗಿ ನೋಡ್ಕೊಂಡಿದೀವಿ, ಮುಂದೇನೂ ನೋಡ್ಕೊಳ್ತೀವಿ. ಇವತ್ತು ಈ ಸಭೆ ಹೇಗೆ ನಡೀತಾ ಇದೆಯೋ ಮುಂದೆ ನಮ್ಮ ಗ್ರಾಮವೂ ಕೂಡ ಹಾಗೆ ಇರುತ್ತೆ ಅನ್ನುವಂತ ಭರವಸೆನೂ ಕೂಡ ನಾವು ನೀಡ್ತಾ ಇದೀವಿ. ಹೆಣ್ಮಕ್ಳುಗಳು ಸರ್, ಹಿಂದೆ ಇರೋರು, ಪಕ್ಕ ಇರೋರು, ಆಹೋರಾತ್ರಿ ಧರಣಿಗೆ ಮಕ್ಕಳು, ಗಂಡ್ಮಕ್ಳು ಹೋಗ್ರಮ್ಮ ಈ ಸಲ ಅಂದ್ರೂ ಇಲ್ಲ ಇಲ್ಲ ನಾವಿಲ್ಲೇ ಇರ್ತೀವಿ ಅನ್ನೋ ಮಟ್ಟಕ್ಕೆ ಇವತ್ತು ದೃಢವಾಗಿ ನಿಂತುಬಿಟ್ಟಿದ್ದಾರೆ. ಅವರ ಕಳಕಳಿ ಒಂದೇ, ನೀವು ಇಲ್ಲಿ ಆಗಮಿಸ್ತಿರೋದೇ ಅವರಿಗೆ ದೊಡ್ಡ ಭರವಸೆ ಆಗಿದೆ. ಹಾಗಾಗಿ ರಾಜ್ಯ ಪತ್ರದಲ್ಲಿ ಹೊರಟಿದ್ದಾಗಿರ್ಬೋದು, ಕಾನೂನು ಚೌಕಟ್ಟುಗಳು ತೀರ್ಮಾನ ಆಗಿದ್ದಾಗಿರ್ಬೋದು, ಮೈಶುಗರ್ ಕಾರ್ಖಾನೆ 40 ವರ್ಷಕ್ಕೆ ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಇದು ಹೊರಗಡೆಗೆ ಗುತ್ತಿಗೆ ಹಾಕ್ಬಿಟ್ಟಿತ್ತು ಸರ್, ಬೇರೆಯವರು ಮಾಡೋ ಹಾಗೆ ಖಾಸಗೀಕರಣಕ್ಕೆ. ಅದೇ ಒಂದು 37 ದಿನ ಮಾತ್ರ ಹೋರಾಟ ಮಾಡಿ, ಅದು ಶಾಂತಿಯುತವಾದಂಥ ಹೋರಾಟನೇ. ಅವತ್ತಿನ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬಂದು ಮತ್ತೆ ಖಾಸಗಿನ ಹಿಂದಕ್ಕೆ ತೆಗೆದು ಎಲ್ಲಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ವಾಪಸ್ ತೆಕ್ಕೊಂಡು ಮತ್ತೆ ಸರ್ಕಾರಿ ಸ್ವಾಮ್ಯದಲ್ಲೇ ಉಳಿ ಹಾಗೆ ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ಅಂಥದ್ದೊಂದು ತೀರ್ಮಾನ ಕ್ಯಾಬಿನೆಟ್ ಅಲ್ಲಿ ಆಗಿರುವಾಗ ತಮಗೆ ಗೊತ್ತಿರೋ ಹಾಗೆ ಸರ್ಕಾರದೊಳಗೆ ನೀವು ಅನೇಕ ರೀತಿಯಲ್ಲಿ ಉತ್ತಮವಾಗಿ ಎಲ್ಲರ ಸಂಪರ್ಕದಲ್ಲಿದ್ದೀರಾ. ನೀವು ಹೇಗೆ ಮಾಡ್ತಿರೋ, ಅದು ಹೇಗೆ ನೀವು ಕೆಲಸ ಮಾಡ್ತಿರೋ ಗೊತ್ತಿಲ್ಲ, ಪಂಚಾಯತಿ ಮಾತ್ರ ಉಳಿಯುತ್ತೆ ಅನ್ನುವಂಥ ಭರವಸೆ ಮಾತ್ರ ನಿರೀಕ್ಷೆ ಮಾಡ್ತೀವಿ. ತಾವು ಮಾತನಾಡಿ. ಈ ಒಂದು ಹೋರಾಟ ಸಮಿತಿಯ ಮುಖ್ಯಸ್ಥರಾಗಿ ಮುಂಚೂಣಿಯಲ್ಲಿರ್ತಕ್ಕಂಥ ರೈತ ಹೋರಾಟಗಾರ್ತಿ ಸುನಂದಮ್ಮನವರೇ, ಎಲ್ಲ ರೈತ ಸಂಘದ ಬಂಧುಗಳೇ, ರಘುವಣ್ಣವರೇ, ಗ್ರಾಮದ ಎಲ್ಲ ಹಿರಿಯರೇ, ಯುವ ಮುಖಂಡರೇ, ವಿಶೇಷವಾಗಿ ಹೆಚ್ಚಿನದಾಗಿ ಭಾಗವಹಿಸಿದಂಥ ಎಲ್ಲ ತಾಯಂದಿರೇ, ಮಾಧ್ಯಮ ಮಿತ್ರರೇ, 5 ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನಕ್ಕೆ ಏನಾದರೂ ಒಂದಿಷ್ಟು ನಾನು ಸಹಾಯ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮದ್ದೂರಿಗೆ ಬರೋದು ಪ್ರಾರಂಭ ಮಾಡ್ದ. ಅವತ್ತು ಆದ ಚಟುವಟಿಕೆಗಳೆಲ್ಲ ನೀವೆಲ್ಲ ಗಮನಿಸಿದಿರಿ. ನಾವು ಒಂದಷ್ಟು ಬಡವರಿಗೆ, ಸಂಕಷ್ಟದಲ್ಲಿದ್ದವರಿಗೆ ಒಂದಷ್ಟು ಸಹಾಯವನ್ನು ಮಾಡುವಂಥದ್ದನ್ನ ಶುರು ಮಾಡಿದ್ದು. ಕ್ರಮೇಣ ಬರ್ತಾ ಬರ್ತಾ ಬಾಂಧವ್ಯ ವೃದ್ಧಿಯಾಗಿ ಒಂದು ಟ್ರಸ್ಟನ್ನ ಪ್ರಾರಂಭ ಮಾಡಿ, ಟ್ರಸ್ಟ್ ಮುಖಾಂತರ ಹಲವಾರು ಸೇವೆಗಳನ್ನ ನಾನು ಪ್ರಾರಂಭವನ್ನು ಮಾಡಿದ್ದೆ. ತದನಂತರ ಎಲ್ಲರ ಒಂದು ಒತ್ತಾಯದ ಮೇರೆಗೆ, ಎಲ್ಲರ ಒಂದು ಆಸೆಯಂತೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಸಂದರ್ಭ ಬಂತು. ಚುನಾವಣೆ ಸ್ಪರ್ಧೆ ಮಾಡಿದಾಗ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರು ಇಲ್ಲಿ ಇದ್ರು, ಅವೆಲ್ಲವನ್ನ ಬದಿಗೊಟ್ಟಿ ನೀವೆಲ್ಲ ಆಶೀರ್ವಾದ ಮಾಡಿ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ರು. ತದನಂತರ ಹಲವಾರು ಸವಾಲುಗಳು ಬಂದು ಬಹಳಷ್ಟು ನಾವು ನಮ್ಮ ತಾಲೂಕು ಅಭಿವೃದ್ಧಿಲಿ ಹಿಂದೆ ಉಳಿದಿದ್ದು. ರೈತರಿಗೆ ನೀರಿನ ಸಮಸ್ಯೆ ಬಹಳಷ್ಟು, ನಮ್ದು ಥೈಲ್ಯಾಂಡ್ ಒಂದ್ ಕಡೆ
ಮತ್ತೆ ಯಾವುದೇ ಭಾಗಕ್ಕೆ ಹೋದ್ರು ಅದೇ ಹಳ್ಳದ ಟೈಪಲ್ಲಿ ನಮ್ಮ ಹತ್ರ ಕಾಲುವೆಗಳಿರೋದನ್ನ ನಾನು ಗಮನಿಸಿದೆ. ಯಾವ ಕೂಡ ನಾಲೆಗಳ ಕಾಣ್ತಿರ್ಲಿಲ್ಲ. ಹೋದಂಗೆ ನೀರು, ಬಂದಂಗೆ ನೀರು, ನಿಮಗೆ ಸಿಕ್ಕಷ್ಟೇ ನೀರು. ಇಂಥ ಒಂದು ಪರಿಸ್ಥಿತಿಯನ್ನು ನಾನು ಗಮನಿಸಿ ಇವತ್ತು ನೀವೆಲ್ಲ ಗಮನಿಸ್ತಾ ಇದ್ರೆ ಎಲ್ಲ ಕಡೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೀರಾವರಿಯಲ್ಲಿ ಹೆಚ್ಚು ಕೆಲಸಗಳು ಆಗ್ತಾ ಇರೋದು ನೀವು ಗಮನಿಸ್ತಾ ಇದ್ದೀವಿ. ಇದೇ ರೀತಿ ಪಟ್ಟಣದ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಎಲ್ಲರದ್ದು ಕೂಗು ಒತ್ತಾಯಗಳು ಕೂಡ ಬಹಳಷ್ಟು ಬಂದಾಗ ಕ್ರಮೇಣ ನಾವು ಚರ್ಚೆ ಮಾಡಿ ಇದನ್ನ ಅಪ್ಗ್ರೇಡ್ ಮಾಡೋದ್ರಿಂದ ಮದ್ದೂರು ನಗರ ಬೇಗ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದನ್ನು ಮನಗಂಡು ಆ ಒಂದು ನಿಟ್ಟಿನಲ್ಲಿ ನಗರಸಭೆಯನ್ನ ಮಾಡಬೇಕಾಗಿ ಬಂತು. ನಗರಸಭೆ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದು ಬೆಳಿಬೇಕು, ಮುಂದೆ ಅಭಿವೃದ್ಧಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸುತ್ತಮುತ್ತ ಒಂದಷ್ಟು ಗ್ರಾಮಗಳನ್ನ ಸೇರ್ಪಡೆ ಮಾಡ್ಕೊಳ್ಳುವಂತ ವಿಚಾರದಲ್ಲಿ ಎಲ್ಲ ಸುತ್ತಮುತ್ತ 4 ಪಂಚಾಯತಿಯವರು ಕೂಡ ನಮಗೆ, ನಾನು ಯಾವ ಪಂಚಾಯತಿಗೂ ಹೋಗಿಲ್ಲ, ಗೆಜ್ಜಗೆರೆಗೂ ಬಂದಿಲ್ಲ, ಕೊರನಾಡಿಗೂ ಹೋಗಿಲ್ಲ, ಚಾಮರಳ್ಳಿಗೂ ಹೋಗಿಲ್ಲ, ಸೋಮಳಿಗೂ ಹೋಗಿಲ್ಲ. ಸ್ಥಳೀಯರು ಅದನ್ನ ಮಾಡಿ ಅವರ ಅಧಿಕಾರಿಗಳ ಮುಖಾಂತರ ಆ ಪ್ರಕ್ರಿಯೆ ಏನ್ ಮಾಡಬೇಕು ಅಂತದನ್ನ ಮಾಡಿದ್ರು. ಕ್ರಮೇಣ ಅದು ಮುಂದೆ ಹೋಗ್ತಾ ಸರ್ಕಾರದ ಮಟ್ಟದಲ್ಲಿ ಹೋಯ್ತು, ಗವರ್ನರ್ ಹೋಯ್ತು, ಅಲ್ಲಿಂದ 1 ತಿಂಗಳು ನೋಟಿಫಿಕೇಶನ್ ಆಯ್ತು, ಅಂತಿಮ ಅಧಿಸೂಚನೆ ಆಯ್ತು, ಎಲ್ಲವೂ ಆಯ್ತು. ಆ ಇನ್ ಬಿಟ್ವೀನು ಸುನಾಮದವರು ಒಂದ್ಸಲಿ ನಾನು ಎಲ್ಲೋ ಹೋಗ್ಬೇಕಾದ್ರೆ ಒಂದೇಳಿ ಮಾತಾಡಿದೆ, ಹಿಂಗಿದೆ ವಿಚಾರ, ಹಂಗೇನಾರ ಇದ್ರೆ ಮಾತಾಡೋಣ. ನಾನು ಇಲ್ಲಿ ಬಂದಿದ್ದು ಜನರ ಸೇವೆ ಮಾಡೋದು, ಜನರಿಗೆ ವಿರೋಧವಾಗಿ ಏನೋ ಮಾಡೋಕ್ಕಲ್ಲ ಬಂದಿದ್ದೆ. ನನಗೆ ಇದು ಯಾವುದು ಬೇಡ ಜಂಜಟ್, ಅಂದ್ರೆ ಬಿಸ್ನೆಸ್ ಮಾಡ್ಕೊಂಡು ನಾನು ನೆಮ್ಮದಿಯಾಗಿ ಬೆಂಗಳೂರಲ್ಲಿ ಇರ್ತಿದ್ದೆ. ಯಾಕೆಂದ್ರೆ 5 ವರ್ಷದಿಂದ ಬಿಸ್ನೆಸ್ ಇಲ್ಲ, ನನ್ನ ಮಕ್ಕಳಿಂದ ದೂರ, ಎಲ್ಲವನ್ನು ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಕರ್ನೂರಲ್ಲೇ ವಾಸ ಇರ್ತೀನಿ. ವಾರದಲ್ಲಿ ಕನಿಷ್ಠ ಪಕ್ಷ 5 ದಿವಸ ನಾನು ಕರ್ನೂರಲ್ಲಿ ವಾಸ ಇರ್ತೀನಿ. ನಾನು ಎಲ್ಲರೂ ಅನ್ಕೊಂಡಂಗೆ ಜನಗಳ ವಿರೋಧನೋ ಅಥವಾ ನಿಮಗ್ ವಿರೋಧವಾಗೋ ಕೆಲಸ ಮಾಡಕ್ ಬಂದ, ನಿಮಗ್ ಅನುಕೂಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಂತವನು. ಅದೇ ರೀತಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಇದೊಂದು ವಿಚಾರದಲ್ಲಿ ಏನಾಯ್ತು, ಆ ಟೈಮ್ಗೆ ಮತ್ತೆ ಗ್ರಾಮದಿಂದನೂ ಕೂಡ ಯಾರು ಮಾತಾಡೋಣ ಅಂದು ಮತ್ತು ಯಾರು ಬಂದಿಲ್ಲ. ನನಗೂ ದಿನನಿತ್ಯ ಒತ್ತಡ, ಬೆಳಗ್ಗೆ ಎದ್ದು ಮನೆಯಿಂದ ಈಚೆ ಬರೋಷ್ಟರಲ್ಲಿ 100 ಜನ ಬಂದಿರ್ತಾರೆ, ಅವ್ರದೇ ಆದ 100 ಕಷ್ಟಗಳು. ಅವೆಲ್ಲ ಕೇಳಿ ಮಾಡಿ ಮುಂದಿನ ಬೇರೆ ಬೇರೆ ಗುದ್ಲಿ ಪೂಜೆ ಇನ್ನೊಂದು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋ ಒತ್ತಡದಲ್ಲಿ ನಮಗೂ ಕೂಡ ಯಾರನ್ನೋ ಕರೆಯುವಂತ ಪರಿಸ್ಥಿತಿಲೂ ನಾನು ಇರಲಿಲ್ಲ. ಯಾರು ಕೂಡ ಅದಕ್ಕೆ ನನ್ನ ಅಪ್ರೋಚ್ ಕೂಡ ಮಾಡಿರಲಿಲ್ಲ. ಸೊ ಇದು ಮುಂದುವರೆದು ಎಲ್ಲವೂ ಅಂತಿಮ ಆಯಿತು. ಕ್ರಮೇಣ ಮುಂದಿನ ನೀವು ಚಳುವಳಿಯನ್ನ ಪ್ರಾರಂಭ ಮಾಡಿದಾರ ಅನ್ನೋದು ಗಮನಕ್ಕೆ ಬಂತು. ಸರಿ ಮಾತಾಡೋಣ ಅನ್ನೋ ಅನ್ಕೊಂಡು ನಾನು ಇದ್ದೆ. ಅಷ್ಟರಲ್ಲಿ ಏನಾಯ್ತು, ಬೇರೆ ಬೇರೆ ರೀತಿ ಬೆಳವಣಿಗೆಗಳು ಆದವು. ಇಲ್ಲಿ ಯಾರ್ಯಾರೋ ಬರೋಕ್ ಶುರು ಮಾಡಿದ್ರು, ಅವ್ರ ಇಷ್ಟ ಬಂದಂಗೆ ನಮ್ಮ ವಿರುದ್ಧವಾಗಿ ಮಾತಾಡೋಕ್ ಶುರು ಮಾಡಿದ್ರು. ನನ್ನನ್ನ ಏನೋ ಒಬ್ಬ ದರೋಡೆಕೋರ್ ತರ ಬಿಂಬಿಸಕ್ ಶುರು ಮಾಡಿದ್ರು. ಬಂದವರೆಲ್ಲ ಅಷ್ಟು ಜನ ನನ್ನ ಹತ್ರ ಸಹಾಯ ತಗೊಂಡಿರೋರೆ. ಯಾರು ಬಂದು ನಿಮ್ಗೆ ಪ್ರಚೋದಿಸಿದ್ರು ನನ್ನ ಹತ್ರ ಸಹಾಯ ತಗದಿರೋದೇ ಇಲ್ಲೇ ಇಲ್ಲ. ಬೇಕಾದ್ರೆ ಬಹಿರಂಗವಾಗಿ ನಿಮ್ ಮುಂದೆ ಬಂದ್ಬಿಡ್ಲಿ, ಯಾರು ಬೇಕಾದ್ರೂ ಚರ್ಚೆ ಮಾಡ್ಲಿ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ. ಇದು ಬಹಳಷ್ಟು ಜನರಿಗೆ ಕೆಲವು ವಿಚಾರಗಳು ಗೊತ್ತಿಲ್ಲ. ಸೊ ಆದ್ರೆ ಏನೋ ಆಗಿದೆ, ಅದನ್ನ ಮಾತುಕತೆ ಮಾಡೋ ಅಥವಾ ಏನೋ ಬೇರೆ ರೀತಿ ಮಾಡಿ ಸರಿ ಮಾಡೋ ಪ್ರಯತ್ನ ಮಾಡಬೇಕು. ಯಾರು ಕೂಡ ಪ್ರಚೋದನೆಗಳನ್ನ ಮಾಡಬಾರ್ದು. ಮತ್ತೆ ಯಾರನ್ನ ಹೀಯಾಳಿಸಿ ಸಂಬಂಧ ಇಲ್ಲದಿರೋ ವಿಚಾರಗಳನ್ನ ನಮ್ಮ ಬಗ್ಗೆ, ಸರ್ಕಾರದ ಬಗ್ಗೆ, ಅಥವಾ ನಿಮ್ಮೂರಲ್ಲಿ ಯಾರೋ ದುಡ್ಡು ತಗೋಬಿಟ್ರು ಅಂತನೋ, ಇವೆಲ್ಲ ಸುಳ್ಳು. ನಾನು ದುಡ್ಡು ಕೊಟ್ಟು ನಗರಸಭೆ ಮಾಡುವಂಥದ್ದು ಏನಿದೆ, ಗೆದ್ಲಿಗೆರೆ ಹಳ್ಳಿ ಆಗಿದ್ರು ನಮ್ಮ ಜನನೇ, ನಾನು ಅಲ್ಲಿ ಕೆಲಸ ಮಾಡಲೇಬೇಕು, ನನ್ನ ಜವಾಬ್ದಾರಿ. ಇದು ನಗರ ಆದ್ರೂ ನಾನು ಕೆಲಸ ಮಾಡಲೇಬೇಕು. ನಗರ ಆದ್ರೂ ನನಗೇನು ಲಾಭ ಇಲ್ಲ, ಇದು ಹಳ್ಳಿ ಆಗಿದ್ರು ನನಗೇನು ನಷ್ಟ ಇಲ್ಲ. ನಮ್ಮ ಜನನೇ ಅವ್ರ ಪರವಾಗಿ ನಾನು ಕೆಲಸನೇ ಮಾಡಬೇಕು. ಯಾಕಂದ್ರೆ ಬಂದು ಭಾಷಣ ಮಾಡಿ ಹೋಗ್ರೆಲ್ಲ ನಾಳೆ ಯಾರೋ ಕಷ್ಟಕ್ಕೆ ದಿನನಿತ್ಯ ಇಲ್ಲಿ ಯಾರೋ ಬರಲ್ಲ. ಬೆಳಗ್ಗೆ ಅಂದ್ರೆ ನಾನೇ ಬರಬೇಕು, ಕಷ್ಟ ಸುಖಗಳಿಗೆ ಗ್ರಾಮಕ್ಕೆ ನಾನೇ ನೋಡ್ಬೇಕು. ಅದು ಏನೋ ತಾತ್ಕಾಲಿಕ ಬರ್ತಾರೆ, ಅವರೇನೋ ರಾಜಕೀಯ ಉದ್ದೇಶ ಇಟ್ಕೊಂಡು ಭಾಷಣ ಮಾಡಿ ಹೋಗ್ಬಿಡ್ತಾರೆ. ಅಲ್ಲಿಗೆ ಅದು ಅಷ್ಟಕ್ಕೆ ಸೀಮಿತ. ಅದು ಬಿಟ್ರೆ ಮುಂದೆ ಇನ್ನೇನು ಆಗಲ್ಲ. ಬಹಳಷ್ಟು ಜನ ಏನೇನೋ ಮಾತಾಡಿದ್ರೆ ನಿಜಕ್ಕೂ ನಾನು ಖಂಡಿಸ್ತೀನಿ. ಯಾಕೆಂದ್ರೆ ನಾನು ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋನು. ಮತ್ತೆ ನನಗೇನು ಬೇರೆ
ಕೆಟ್ಟ ಉದ್ದೇಶ ಇಲ್ಲ, ಸ್ವಾಭಿಮಾನಕ್ಕೆ ಬದುಕುವಂಥದ್ದು ನಾನು. ಸೊ ಈ ನಿಟ್ಟಿನಲ್ಲಿ ಯಾರೇನೇ ಮಾತಾಡ್ಕೊಂಡು ಹೋಗಿರ್ಲಿ, ಆ ವಿಚಾರಗಳನ್ನ ಬಿಟ್ಬಿಡಿ. ಇವತ್ತು ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನ ಏನಾದರೂ ಬರ್ತಿದ್ರೆ ಅದು ನಮ್ಮ ಮದ್ದೂರು ತಾಲೂಕಿಗೆ. ನಾವು ಬಹಳಷ್ಟು ಇನ್ನ ಹಿಂದೆ ಉಳಿದಿದ್ದೀವಿ. ನಮ್ಮ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ನೀರಿನ ಸೌಲಭ್ಯ ಒದಗಿಸ್ಕೊಡೋದು ಬಹಳ ಮುಖ್ಯ. ನಮ್ಗೆ ನಾಲೆಗಳು, ಕೆರೆಗಳು ತುಂಬಿದ್ರೆ, ನಾಲೆಗಳು ಸರಾಗವಾಗಿ ಹೋದ್ರೆ ಎಲ್ಲಾ ರೈತರಿಗೂ ನೀರು ಸಿಗ್ತದೆ. ಕೆರೆಗಳು ತುಂಬಿದ್ರೆ ನಮ್ಮ ಬೋರ್ವೆಲ್ಗಳು ನಿತ್ಯ ಎಲ್ಲೂ ಬೋರ್ವೆಲ್ಗಳು ಫೇಲ್ ಆಗಲ್ಲ, ಕುಡಿಯೋ ನೀರಿಗೆ ತೊಂದರೆ ಆಗಲ್ಲ, ದನ ಕರುಗೆ ತೊಂದರೆ ಆಗಲ್ಲ. ಎಲ್ಲವೂ ಕೂಡ ಸುಸೂತ್ರವಾಗಿ ನಮ್ಮ ರೈತರ ಬದುಕು ನಡಿಬೇಕು ಅನ್ನೋದು ನನ್ನ ಒಂದು ಮಹಾಕಾಂಕ್ಷಿ ಯೋಜನೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಇಲ್ಲೂ ಕೂಡ ಬಹಳಷ್ಟು ನಾಲೆ, ರಸ್ತೆ, ಗದ್ದೆ ಬೈಲು ರಸ್ತೆಗಳು ಎಲ್ಲವನ್ನು ಕೂಡ ಈಗಾಗಲೇ ಗುರುತಿಸಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಈ ಬಾರಿ ಬಹುತೇಕ ಇನ್ನೂ ಹೆಚ್ಚಿನದಾಗಿ ನೀರಾವರಿ ಇಲಾಖೆಯಲ್ಲಿ ಹಣ ಬರ್ತದೆ. ಅದೊಂದು ಕಡೆ ಪ್ಯಾರಲಲ್ ಆಗಿ ಅಭಿವೃದ್ಧಿ ನಡೀತದೆ. ಆದ್ರೆ ಇಲ್ಲಿ ನಾನು ಬಂದಿದ್ದು ಜನರ ಸೇವೆ ಮಾಡಬೇಕು. ನನಗೆ ಬಿಸ್ನೆಸ್ ಮಾಡ್ಕೊಂಡು ನಾನು ಶೋಕಿ ಮಾಡ್ಕೊಂಡು ತಿರುಗಬೇಕು ಅಂದ್ರೆ ನಾನು ಕನಿಷ್ಠ 25 ವರ್ಷ ನಾನು ಬಿಸಿಲೇ ನೋಡಿರ್ಲಿಲ್ಲ. ನಾನು ಎಲ್ಲೂ ಇಲ್ಲಿ ಬಂದು ಧೂಳು ಕುಡಿಯುವಂಥದ್ದು, ಹೊಗೆ ಕುಡಿಯುವಂಥದ್ದು, ಇಲ್ಲೆಲ್ಲ ನಿಂತ್ಕೊಳ್ಳೋದು ರಸ್ತೆಯಲ್ಲಿ, ಇದ್ಯಾವುದು ನನಗೆ ಗೊತ್ತಿರಲಿಲ್ಲ. ನನಗೆ ಬಹಳಷ್ಟು ರಾಜಕಾರಣಿಗಳು ಫ್ರೆಂಡ್ಸ್ ಇದ್ರು. ನಾನು ಕಡೆ 16 ಜನ MLA-ಗಳು, ಮಂತ್ರಿಗಳು ಬರೋದು, ಅಂತ ಒಂದು ಪರಿಸ್ಥಿತಿಲಿ ನಾನು ಇದ್ದವನು. ಕ್ರಮೇಣ ನಾನು ಹೇಳಿದ ಕರೋನಾದಲ್ಲಿ ಬಂದೆ, ಅದು ನಮ್ಮ ಹಳ್ಳಿಗರ ಬಾಂಧವ್ಯ ಬೆಳೀತಾ 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 ಅದು ಈ ಪರಿಸ್ಥಿತಿಗೆ ಚುನಾವಣೆ ನಿಲ್ಲುವಂಗೆ ಬಂದು, ಚುನಾಯಿತರಾದ್ಮೇಲೆ ಏನಾದ್ರು ನಾನು ಇಲ್ಲಿ ಸಾಧನೆ ಮಾಡಿ ಹೋಗ್ಬೇಕು, ನಮ್ಮ ಜನರಿಗೆ ಏನಾದ್ರು ಒಂದು ಶಾಶ್ವತವಾಗಿ ಪರಿಹಾರವನ್ನ ಕೊಡಬೇಕು, ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಹಠ ತೊಟ್ಟು ನಾನು ಬಹಳಷ್ಟು ದಿನ ನಿದ್ರೆ, ಎಷ್ಟೋ ಸರಿ ಬೆಂಗಳೂರಿಗೆ ಹೋಗಿ ತಡರಾತ್ರಿ ಬರ್ತೀನಿ, ಎಲ್ಲಾ ಕೆಲಸ ಮುಗಿಸಿ ಬೆಳಗ್ಗೆ ಎದ್ದು ಜನ ಯಾರು ಬಂದು ಮನೆ ಕಾಯ್ತಾ ಇರ್ತಾರೆ ಅಂದ್ಬಿಟ್ಟು 2 ಗಂಟೆ 3 ಗಂಟೆಗೆಲ್ಲ ಬಂದು ಮಲಗಿ ಬೆಳಗ್ಗೆ ಎದ್ದು ನಾವು ಜನರನ್ನ ಅಟೆಂಡ್ ಮಾಡ್ತೀವಿ. ನನಗೆ ಮನಸ್ಸಲ್ಲಿ ಇರೋದು ಆ ಉದ್ದೇಶ. ಅದು ಬಿಟ್ಟರೆ ಬೇರೆ ಯಾವುದು ನಿಮ್ಮನ್ನ ತಗೊಂಡೋಗಿ ನಗರಕ್ಕೆ ಸೇರಿಸಿ ನಿಮ್ಗೇನೋ ತೊಂದರೆ ಕೊಡಬೇಕು, ಇದರಿಂದ ಇನ್ನೇನೋ ಸಿಗ್ತದೆ ಅನ್ನೋಂಥದ್ದೆಲ್ಲ ಸುಳ್ಳು. ಯಾರು ಏನೇನು ಅಪಪ್ರಚಾರ ಮಾಡಿದ್ದಾರೆ ಇಷ್ಟು ದಿವಸ, ಇವೆಲ್ಲ ಸುಳ್ಳು. ಇದ್ರ ಬಗ್ಗೆ ಯಾರು ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೂ ಕೂಡ 6 ತಿಂಗಳಿಂದ ನಿರಂತರವಾಗಿ ನೀವು ಹೋರಾಟ ಮಾಡಿದ್ದೀರಿ. ನಿಮ್ಮ ಒಂದು ಹೋರಾಟಕ್ಕೆ ನನ್ನದೊಂದು ಸಲ್ಯೂಟು ಇರ್ತದೆ. ಯಾವಾಗಲೂ ನಾನು ಯಾವತ್ತೂ ಹಿಂದೆನೆ ಬರ್ತಿದ್ದೆ. ಅದೇನಾಗ್ಬಿಡ್ತು, ಕ್ರಮೇಣ ಬಂದರೆಲ್ಲ ನನ್ನ ವಿರುದ್ಧವಾಗಿ ಮಾತಾಡೋದು, ನನ್ನನ್ನ ಏನೋ ಬೇರೆ ತರ ಬಿಂಬಿಸಕ್ಕೆ ಶುರು ಮಾಡಿದ್ರು. ನನಗೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಯ್ತು. ಹಾಗಾಗಿ ನಾನು ಬರೋಕ್ ಹೋಗಿಲ್ಲ. ಈಗ ನನ್ನನ್ನ ಆ ತರ ನೀವು ಬೇರೆ ತರ ಬಿಂಬಿಸ್ತಾ ಇರೋದ್ರಿಂದ ನಾನು ಯಾಕೆ ಅಲ್ಲಿ ಬಂದು ಮಾತಾಡಿ ಏನ್ ಬೆಲೆ ಇರ್ತದೆ? ಸೊ ಬೇಡ ಬಿಡಿ, ಅವ್ರು ಹಾಗೆ ನಾನು ವಿರುದ್ಧವಾಗಿ ಮಾತಾಡ್ಕೊಂಡೇ ಹೋಗ್ಲಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಕ್ರಮೇಣ ಸಚಿವರ ನೇತೃತ್ವದಲ್ಲಿ ಸಭೆ ಆಯಿತು, ಎಲ್ಲ ಬೇರೆ ಬೇರೆ ಎಲ್ಲ ಸಭೆ ಆಯಿತು. ತದನಂತರ ಕಡೆಗೆ ಎಲ್ಲರೂ 2-3-4 ಬಾರಿ ನನ್ನ ಹತ್ರ ಬಂದು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ. ನನ್ನ ಉದ್ದೇಶ ಇದೆಲ್ಲ, ಏನಾದರೂ ಒಳ್ಳೇದು ಮಾಡಬೇಕು ಅಂತಿರೋನು, ಜನರಿಗೆ ಬೇಡದ ವಿಚಾರ ನನಗೂ ಬೇಕಾಗಿಲ್ಲ. ಹಿಂದೆ ಗೊರವನಹಳ್ಳಿಗೆ ಒಂದು ಉದಾಹರಣೆ, MRF ಘಟಕ ಬಂದಿತ್ತು 2 ಕೋಟಿ ವೆಚ್ಚದಲ್ಲಿ. ಆದರೆ ಕಸ ಗಲೀಜು ಸಂಗ್ರಹಣೆ ಮಾಡಿ ಅದನ್ನು ಬರ್ನ್ ಮಾಡಿ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಅಲ್ಲಿಗೆ ಸಾಂಕ್ಷನ್ ಆಗಿತ್ತು. ಆ ಗ್ರಾಮಸ್ಥರು ಬಂದು ನನ್ನ ಹತ್ರ, ಇಲ್ಲ ಇದು ವಾಸನೆ ಬಂದ್ಬಿಡ್ತದೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಒಂದಷ್ಟು ಗುಂಪು ಬಂದು ಕೇಳಿದ್ರು. ನೋಡಿ, ಅಂಥದ್ದೇನು ಆಗಲ್ಲ, ಇವೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ, ಈ ವಾಸನೆಗಳು ಇದು ಏನು ಬರಬಾರ್ದು ಅಂತ ಈ ಹೊಸದನ್ನ ಕಂಡಿಡಿದು ಈಗೆಲ್ಲ ಇತ್ತೀಚೆಗೆ ಬರ್ತಾ ಇರುವಂಥದ್ದು. ನೀವು ಯೋಚನೆ ಮಾಡಿ, ನೀವು ಮದ್ದೂರು ಪಟ್ಟಣಕ್ಕೆ ಹೊಂದ್ಕೊಂಡಿರೋರು, ನಿಮ್ಮಲ್ಲಿ ಕಸ ಗಲೀಜು ಸಂಗ್ರಹಣೆ ಆಗುವಂಥದ್ದು ಜಾಸ್ತಿ, ನಿಮ್ಗಿದ್ರೆ ಒಳ್ಳೇದಾಗುತ್ತೆ ಭವಿಷ್ಯದಲ್ಲಿ. 1 ವಾರ ಯೋಚನೆ ಮಾಡಿ, 4-6 ಜನ ಜೊತೆ ಚರ್ಚೆ ಮಾಡಿ ಬನ್ನಿ, ಆಮೇಲೆ ಏನೋ ತೀರ್ಮಾನ ಮಾಡೋಣ ಅಂತ. ಮತ್ತೊಂದ್ರೆ 1 ವಾರ ಬಿಟ್ಟು, ಇಲ್ಲ ನಮಗ್ ಬೇಡ, ನಮ್ಮೂರಲ್ಲಿ ಜಾಗ ಇಲ್ಲ, ಸ್ಮಶಾನಕ್ಕೆ ಜಾಗ ಎಲ್ಲ ಬೇಕು. ಆಯ್ತು ಬಿಡಿ, ನಿಮ್ಗೆ ಬೇಡ ಅಂದ್ರೆ ನಾನು ಎಲ್ಲೋ ಹಾಕ್ತೀನಿ. ನಾನು ಕದಲೂರಲ್ಲಿ ಬರೀ ಇಲ್ಲಿ 20 ಗುಂಟೆ 25 ಗುಂಟೆ ಜಾಗ ತಗೊಂಡಿದ್ದು, ಹೊರನಲ್ಲಿ 2 ಎಕರೆ ಜಾಗ ಕೊಟ್ಟು ಈಗ ಅಲ್ಲಿ ಅದು ರೆಡಿ ಆಗಿದೆ. ಹಾಗಾಗಿ ಈ ತರದ್ದು ವಿಚಾರ ನನಗೆ ಮುಂದೆನೆ ಬಂದು, ಇಲ್ಲ ಖಂಡಿತವಾಗಿ ನಮ್ಗೆ ಬೇಡವೇ ಬೇಡ ಅಂದಿದ್ರೆ ನಮ್ಗೇನು ಗೆದ್ದಿಗೆರೆ ಸೇರಿಸಲೇಬೇಕು ಅನ್ನೋ ಅಂಥದ್ದು ಏನು ಇರಲಿಲ್ಲ. ಎಲ್ಲ ಕ್ರಮೇಣ ಏನಾಗಿತ್ತು, ಕಾನೂನು ಪ್ರಕ್ರಿಯೆಯಲ್ಲಿ ಹೋಗಿ ಎಲ್ಲೋ ನಾವು ಚೂಟಕ್ಕಾಗಲ್ಲ, ಕಟ್ಟು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಎಲ್ಲವೂ ಕೂಡ ಆಗೋಗಿದೆ. ಈಗ ಉಳಿದಿರೋದು ನಿಮ್ಮೆಲ್ಲರ ಬೇಡಿಕೆಯಂತೆ ನಾವು ಕೂಡ ಚುನಾವಣೆಲ್ಲ 2-3 ಬಾರಿ ಬಂದಾಗ ಅದೇ ವಿಚಾರ ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆನೂ ಅದೇ ವಿಚಾರ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರು ಪ್ರಮುಖರು ತಿಳುವಳಿಕೆ ತಿಳಿಸ್ತಿದ್ದಾರೆ
ಒಂದು 5-6 ಜನನೋ 10 ಜನನೋ ನಾನು ಸರ್ಕಾರದ ಕಾರ್ಯದರ್ಶಿಗಳು ಇದಕ್ಕೆ ಸಂಬಂಧಪಟ್ಟ ಡೈರೆಕ್ಟ್ರು ಯಾರ್ಯಾರು ಸಂಬಂಧಪಟ್ಟಿದ್ದ ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಒಮ್ಮೆ ಕರ್ಕೊಂಡೋಗಿ ಅಲ್ಲೇ ಚರ್ಚೆಯನ್ನ ಮಾಡ್ತೀವಿ. ಅದನ್ನ ಬಿಟ್ರೆ ಖಂಡಿತವಾಗೂ 1 ಸೆಕೆಂಡು 100ಕ್ಕೆ 1000% ನನ್ನ ಬೆಂಬಲ ಇರ್ತದೆ. ಅದಕ್ಕೆ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಜೊತೆ ನಾನು ಕೂಡ ಅಲ್ಲಿ ನಾನು ಅದಕ್ಕೆ ನೀವೇ ಹೋಗಿ ಮಾತಾಡಿದ್ರು, ನಾನು ಒಬ್ಬನೇ ಹೋಗಲ್ಲ. ನಾನು ಒಬ್ಬನೇ ಹೋಗಿ ಮಾತಾಡೋದು ಏನು ವಿಚಾರ ಅನ್ನೋದು ನಿಮ್ ಗಮನಕ್ಕೂ ಬರಲ್ಲ. ನೀವು ಗ್ರಾಮದಿಂದ ಬನ್ನಿ, 5 ಜನ 10 ಜನ ಯಾರು ಬರ್ತೀರಿ ತಿಳುವಳಿಕೆ ಬನ್ನಿ, ನಿಮ್ಮ ಮುಂದೆನೆ ಚರ್ಚೆ ಮಾಡೋಣ. ನಾನು ನಿಮ್ಮ ಪರವಾಗಿ ಮಾತಾಡ್ತೀನಿ. ಸಾಧ್ಯವಾಗಿ ಬಿಟ್ಬಿಟ್ರೆ ನನಗೂ ಎಲ್ಲದಕ್ಕಿಂತ ಹೆಚ್ಚು ಸಂತೋಷ ಕೊಡುವಂತ ನಾನು. ನೀವು ಖುಷಿಯಾಗಿದ್ರೆ ನನಗೂ ಖುಷಿನೇ, ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಇದ್ರಲ್ಲಿ ಯಾವುದು ನನ್ನ ಮನಸ್ಸಲ್ಲಿ ಏನೋ ಬೇರೆ ನಾನು ಮಾತಾಡೋದು ಬೇರೆ. ಯಾಕೆಂದ್ರೆ ನಾನು ರಾಜಕಾರಣಿಯಾಗಿ ಮೊದಲು ಬಂದವನಲ್ಲ, ಜನರು ಸೇವೆ ಮಾಡೋಕೆ ಬಂದಂಥವ್ನು. ನನ್ನ ಮನಸ್ಸಲ್ಲಿ ಇನ್ನೂ ಸೇವಾ ಮನೋಭಾವನೆ ಇದೆ, ಹೊರತು ಬಿಟ್ರೆ ರಾಜಕೀಯ ಮಾಡುವಂಥದ್ದು ಅಲ್ಲ. ಬಟ್ ಚುನಾವಣೆಯಲ್ಲಿ ಗೆದ್ದಿದ್ದೀನಿ, ನನ್ನ ಜವಾಬ್ದಾರಿ ಇದೆ. ನಾನು ನಿಮ್ಮ ಪರವಾಗಿ ನಿಮ್ಮೆಲ್ಲರನ್ನು ಒಂದು ತಂಡ ಕರ್ಕೊಂಡೋಗಿ ನಾವು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನ ಮಾಡ್ತೀವಿ. ಆ 1 ದಿವಸಕ್ಕೆ ಬಿಟ್ರು ಸಂತೋಷ, 2 ದಿವಸಕ್ಕೆ ಬಿಟ್ರು, ಎಷ್ಟು ಬೇಗ ಬಿಟ್ರೆ ನಮಗೂ ಅಷ್ಟೇ ಸಂತೋಷ, ನಿಮಗೂ ಖುಷಿ, ನಿಮಗೂ ನಾವೊಂದು ನ್ಯಾಯವನ್ನ ಕೊಡಿಸ್ದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಈಗ ಬೇರೆ ಬೇರೆ SIR ಏನೇನೋ ಪ್ರಕ್ರಿಯೆಗಳು ನಡೀತಾ ಇದೆ. ನಾನು ಕಾಲಾವಕಾಶನ ನಿಗದಿ ಮಾಡಿ ನಿಮ್ಮ ಎಲ್ಲ ಮುಖಂಡರಿಗೂ ಮಾಹಿತಿ ಕೊಟ್ಟು ನಾವು ಹೋಗಿ ಚರ್ಚೆಯನ್ನು ಮಾಡ್ತೀವಿ. ನಾವು ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ನ್ಯಾಯವನ್ನ ಕೊಡಿಸುವಂಥದ್ದನ್ನ ನಾನು ಮಾಡ್ತೀನಿ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಷ್ಟು ದಿವಸ ನಿರಂತರ ಹೋರಾಟವನ್ನು ಮಾಡಿದ್ದೀರಿ. ನೀವೇನು ಗೆದ್ಲಿಗೆರೆ ಹೊಸದನ್ನ ನೋಡ್ತಿರ್ಲಿಲ್ಲ. ನಾನು ಸಾಲಕ್ಕೆ ಹೋಗ್ಬೇಕಾದ್ರೂ ಇದೆಲ್ಲ ಬಹಳಷ್ಟು ಹೋರಾಟ ನಡೀತಿದ್ದು. ಉದ್ದಕ್ಕೂ ರಸ್ತೆ ತಡೆಗಳು ಈಗ ಏನು ಒಂದು ನೋಡಿಲ್ಲ ನಾನು ಇತ್ತೀಚೆಗೆ. ಮೊದಲೇ ದಿನನಿತ್ಯ ರಸ್ತೆ ತಡೆಗಳು ನಡೀತಿದ್ದವು. ನಮ್ಮೂರ ಬಸ್ ಹೋಗ್ತಿದ್ದು ಎಷ್ಟೋ ಸಲ ಬಂದು ನಿಡ್ಗಾಟ ಹಂಗ ಹೋಗ್ಬಿಡು. ಇಲ್ಲಿ ಮದ್ದೂರು ಸೋಮಳ್ಳಿ ಈಚೆಗೆ ಸ್ಟ್ರೈಕ್ಗಳು ಆಗ್ತಿದ್ದವು. ಇಲ್ಲೆಲ್ಲ ನುಗ್ಗಿ ಅಲ್ಲೇ ಸೋಮಳ್ಳಿ ರಸ್ತೆ ತಡೆ ಮಾಡಿದ್ರೆ ಹಿಂಗಾಯಿಸಿ ಬಂದು ಹಿಂಗೆಲ್ಲ ಹೋಗ್ತಿದ್ದದನ್ನು ನಾನು ಗಮನಿಸಿದ್ದೀನಿ. ನಾವು ಸಣ್ಣವರಿದ್ದಾಗ ಗಣೇಶ ಎಲ್ಲ ಕುಣಿಸುವಂಥದ್ದು ಮಕ್ಕಳು ನೀವೆಲ್ಲ ಎಲ್ಲ ಹಳ್ಳಿಯಲ್ಲಿ ನಾವು ಅದೇ ಕೆಲಸ ಮಾಡ್ತಿದ್ವಿ. ಎಲ್ಲ ಬಸ್ ಅಡ್ಡ ಹಾಕ್ಬಿಟ್ಟು ಕಲೆಕ್ಷನ್ ಮಾಡ್ತಿದ್ವಿ ಗಣೇಶನಿಗೆ. ಅವೆಲ್ಲ ನನಗೆ ನೆನಪಿದೆ. ಗೆದ್ಲಿಗೆರೆಯಲ್ಲಿ ಎಷ್ಟು ಗಲಾಟೆ ಆಯಿತು, ಹೋರಾಟಗಳಾದವು ಎಲ್ಲವೂ ಕೂಡ ನಮ್ಗೆ ಗೊತ್ತಿದೆ. ನಾವು ಯಾವುದೇ ಹೋರಾಟಗಾರನು ಯಾವತ್ತೂ ಕೂಡ ಅವ್ರಿಗೆ ಅವಮಾನಿಸುವಂತ ಕೆಲಸನೋ ಅಥವಾ ಅವ್ರಿಗೆ ಬೆಲೆ ಕೊಡದೇ ಇರುವಂತ ಕೆಲಸನೋ ನಾವು ಯಾವತ್ತೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ಇದು ತಡ ಆಗ್ಲಿಕ್ಕೆ ಇಲ್ಲಿ ರಾಜಕಾರಣಿಗಳು ಪ್ರವೇಶ ಮಾಡಿದಂಥದ್ದು ಅವ್ರ ಮನಸ್ಸಿಗೆ ಬಂದಂತ ಮಾತಾಡಿದ್ದು ಆಗ್ಲಾಗಿ ಇದೆಲ್ಲ ಎಷ್ಟು ದಿವಸ ಎಳ್ಕೊ ಬಂತು. ಇನ್ನು ಮುಂದೆ ಇದಾಗೋದು ಬೇಡ. ನಾನು 100ಕ್ಕೆ 1000% ನಿಮ್ಮ ಪರವಾಗಿ ನಿಲ್ತೀನಿ. ನಾನು ಕೂಡ ನಿಮ್ಮ ಜೊತೆ ಸೇರಿ ಇದು ನಾವು ಇಲ್ಲಿ ಕುಂತಿರೋದ್ರಿಂದ ಇಲ್ಲಿ ಮಾತಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಇದು ರಾಜ್ಯ ಮಟ್ಟದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಪರಿಹಾರನ ಕೊಡಿಸ್ಬೇಕು. ಆ ಕೆಲಸನ ನಿಮ್ಮ ಜೊತೆ ಸೇರ್ಕೊಂಡು ನೀವೆಲ್ಲರೂ ಎಲ್ಲರೂ ಬರೋ ಅವಶ್ಯಕತೆ ಇರಲ್ಲ. ಇಂಪಾರ್ಟೆಂಟ್ ಯಾರು ಒಂದು 5-6 ಜನ ಹೋಗಿ ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ತೀರ್ಮಾನ ಮಾಡೋ ಕೆಲಸಕ್ಕೆ ನಾನು ಇರ್ತೀನಿ ನಿಮ್ಮ ಜೊತೆ ಅಂತ ಮಾತನ್ನ ಹೇಳ್ತಾ, ಇಷ್ಟು ದಿವಸ ನೀವು ಮಾಡಿದ್ದು ಹೋರಾಟ ಸಾಕು, ನಿಮ್ಗೇನು ನಿಮ್ಮ ಕೈಯಲ್ಲಿ ಹೋರಾಟ ಮಾಡೋಕ್ಕಾಗಿಲ್ಲ ಅಂತಾನೆ ಇನ್ನೊಂದು ವಿಚಾರ ಅಲ್ಲ. ಇಲ್ಲಿಗೆ ಇವತ್ತಿಗೆ ನೀವು ಕ್ಲೋಸ್ ಮಾಡಿ ನಾನು ಕೂಡ ನಿಮ್ಮ ಜೊತೆ ಸದಾ ಇರ್ತೇನೆ ಎನ್ನುವಂಥ ಭರವಸೆನ ಈ ಸಂದರ್ಭದಲ್ಲಿ ಕೊಡ್ತಾ, ಕಾನೂನು ಅಡಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನ್ಯಾಯ ಕೊಡೋಕೆ ನಾನು ನಿಮ್ಮ ಜೊತೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಎಲ್ಲರಿಗೂ ಅರ್ಥ ಆಗಿದೆ, ಸುಮ್ಮನಿರಪ್ಪ. ಒಂದ್ ನಿಮಿಷ ಇರಪ್ಪ. ಶಾಸಕರು ಬಹಳ ಜವಾಬ್ದಾರಿಯುತವಾಗಿ ಕಾನೂನುಬದ್ಧವಾಗಿ ಹೇಗೆ ಪಂಚಾಯಿತಿಯನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅನ್ನುವಂತ ಮಾತನ್ನ ವಿವರವಾಗಿ ಹೇಳಿದ್ರು. ಆದ್ರೆ ನಮ್ಮ ಒಂದು ಭಾವನೆ ಏನಂದ್ರೆ ಇಷ್ಟೆಲ್ಲ ಉಳಿಸ್ತೀನಿ ಅಂತ ಹಂಗೆ ಹೇಳ್ಬೇಕಿತ್ತು ಅಂತ ನೀವು ಹಿಂಗೆ ಕೇಳ್ತಾ ಇದ್ದೀರಿ. ಆಮೇಲೆ ಪಂಚಾಯಿತಿ ಉಳಿಲೇಬೇಕು, ಉಳಿಯುತ್ತೆ. ಈಗ ನಾವು ಒಂದು ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡೋಣ ಸರ್. ಈಗ ಗ್ರಾಮದಿಂದ ಮಾಮೂಲಿ ನಾವೇನ್ ಬರ್ಬೇಕೋ ಬರ್ತೀವಿ. ಅದು ನಾನು ನಿಮ್ಗೆ ಗೌರವಪೂರ್ವಕವಾಗಿ ನೀವು ಕೆಲಸ ಮಾಡ್ತೀರಾ ಅನ್ನೋ ಭರವಸೆ ಮೇಲೆ ನೀವೇ ಪ್ರಯತ್ನ ಮಾಡಿ ಸರ್. ಅಲ್ಲೆಲ್ಲ ಏನೇನಾಗುತ್ತೋ ನಂತರ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದೆ. ಈ ಹೋರಾಟವನ್ನ ಇವತ್ತಿಗೆ ಇಷ್ಟು ಭರವಸೆ ಕೊಟ್ಟು ನಂತರ ನಿಲ್ಲಿಸ್ಬೇಕು ಅನ್ನೋ ಅಭಿಪ್ರಾಯ ಕೊಟ್ರಿ.
ತಾವು ಬರುವ ಮೊದಲು ಮತ್ತೆ ಪದೇ ಪದೇ ನಾವು ಗ್ರಾಮದಲ್ಲಿ ಸೇರಿ ನಿಲುವು ತಗೊಂಡಿರೋದೇನೆಂದ್ರೆ ಪಂಚಾಯಿತಿ ಉಳಿಯುವವರೆಗೂ ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಚಳವಳಿ ಮುಂದುವರ್ಕೊಂಡು ಹೋಗುತ್ತೆ ಸರ್. ಈಗ ಪಂಚಾಯಿತಿ ಒಳಗೆ ಕಡತಗಳಿದೆ, ಬಹಳ ಪ್ರಮುಖವಾದಂತ ಕಡತಗಳಿವೆ. ಅದರ ಕಾವಲಿಗಾಗಿ ನಾವು ಅದನ್ನ ಒಂಥರ ಮನುಷ್ಯರು ವಾಸ ಮಾಡದೇ ಇರೋ ಮನೆ ಮುಂದೆ ಅದನ್ನ ಬೇರೆ ತರ ತಪ್ಪಾಗಿ ಹೇಳಕ್ ನಿಮ್ ಮುಂದೆ ನನ್ಗೆ ಇಷ್ಟ ಆಗಲ್ಲ, ಆ ತರ ಮನೆ ಮುಂದೆ ಕೂತ್ಕೊಂಡಂಗ ಆಗ್ಬಿಟ್ಟಿದೆ. ನಾವು ಜೀವನೇ ಇಲ್ಲ. ಪಂಚಾಯತಿಗೆ ಜೀವ ಇಲ್ಲ ಅಂದ್ಮೇಲೆ ಊರಿಗೂ ಜೀವ ಇಲ್ಲ, ಊರಿಗೆ ಜೀವ ಇಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು? ತಮ್ಮ ಮುಂದೆ ಪ್ರದರ್ಶನ ಆಗಿರುವಂತ ಈ ಮಣ್ಣಿನ ವಿಷಯ ಏನ್ ಗೊತ್ತಾ ಸರ್? ಚಳುವಳಿಯ ಸ್ಥಳದಲ್ಲಿ ನಾವು ಗ್ರಾಮದ ಸುತ್ತುವರೆದ ನಮ್ಮ ಮಣ್ಣನ್ನ ತಗೊಂಡು ಬಂದು ಇಲ್ಲಿ ಹಾಕಿ ಪ್ರತಿಜ್ಞೆ ಮಾಡಿದ್ದೀವಿ. ಎಲ್ಲರೂ ಗ್ರಾಮದ ಮುಖಂಡರು, ಯಜಮಾನರುಗಳು, ಸಂಘ ಸಂಸ್ಥೆಗಳು ಏನಂತ ಪಂಚಾಯತಿ ಉಳಿಯುವವರೆಗೂ ನಾವು ಕೈಯಲ್ಲಿ ಮಣ್ಣು ಹಿಡಿದು ಪ್ರತಿಜ್ಞೆ ಮಾಡಿರೋದದು. ನಾವು ಈ ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ. ಗಾಂಧಿ ಮಾರ್ಗದಲ್ಲಿ ನಾವು ಹೋರಾಟ ಮುಂದುವರಿಸೋಣ. ಅದು ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಶಾಸಕರು ಎಲ್ಲಿವರೆಗೆ ಮನಸ್ಸು ಮಾಡಿ ಉಳಿಸುವ ಪ್ರಯತ್ನವನ್ನ ಮಾಡ್ತಾರೋ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತೇಳಿ 50ನೇ ದಿನ, 75, 100, 125, 150, 190ನೇ ದಿನಕ್ಕೆ ಬಂದಿದ್ದೀವಿ ಸರ್. ತಾವು ಹೇಳಿದ್ದೆಲ್ಲ ಸರಿ ಇದೆ, ತಾವು ಉಳಿಸ್ತೀರಾ, ಆದ್ರೆ ಅಲ್ಲಿವರೆಗೆ ಧರಣಿಯನ್ನ ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಹೋರಾಟದ ಒಂದು ಪೌರುಷ. ನಿಲ್ಲುತ್ತೆ, ತಾವೇ ಬಂದು ನಿಲ್ಲಿಸ್ತೀರಾ, ನೀವೇ ಬಂದು ನಮ್ಮನ್ನೆಲ್ಲ ಎದ್ದೇಳಿಸ್ತೀರಾ, ಬಾಗಿಲನ್ನ ನೀವೇ ತೆಗಿಸ್ಬೇಕು, ಅದಕ್ಕೆ ಜೀವನ ನೀವೇ ಕೊಡ್ಬೇಕು. ಇವತ್ತು ಒಂದು ಗಟ್ಟಿ ತೀರ್ಮಾನ ಮಾಡಿ ಒಂದು ಮಾಡಿದ್ವಿ. ಪಂಚಾಯತ್ ಮೇಲೆ ನಮ್ಮ ಭಾರತದ ಸ್ವತಂತ್ರದ ಬಾವುಟ ಹಾರಾಡ್ತಾ ಇತ್ತು. ಬೆಳಿಗ್ಗೆ ಹುಡುಗ ಬಂದು ಬೆಳಿಗ್ಗೆ ಹಾರಿಸ್ತಾ ಇದ್ದ, ಸಂಜೆ ಮತ್ತೆ ಬಿಚ್ಚಿ ತೆಗೆದಿಡ್ತಾ ಇದ್ದ. ತಾವು ಬಂದಿದ್ದೀರಾ, ರಾಷ್ಟ್ರೀಯ ದಿನಗಳು ಏನ್ ಆಚರಣೆ ಮಾಡ್ತೀವಿ ಅವತ್ತೆಲ್ಲ ನಾವು ಆರಿಸಿದೀವಿ. ಆದ್ರೆ ಇವತ್ತು ತಾವು ಬಂದಿರುವ ಸೂಚ್ಯವಾಗಿ ಬಾವುಟ ಹಾರಾಡ್ತಾ ಇದೆ. ಸ್ವತಂತ್ರ ಬಾವುಟ ಪಂಚಾಯತ್ ಮುಂದೆ ಹಾರಾಡ್ತಾ ಇದೆ. ತಾವು ಸರ್ಕಾರದ ಬಾವುಟ ಹಾರಾಡ್ತಾ ಇದೆ, ಕನ್ನಡದ ಬಾವುಟ ಹಾರಾಡ್ತಾ ಇದೆ, ರೈತ ಬಾವುಟ ಹಾರಾಡ್ತಾ ಇದೆ. ಚಳವಳಿನ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಶಾಂತಿಯಾಗಿ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಆದಷ್ಟು ಬೇಗ ಅಲ್ಲಿ ಕಾನೂನಿಂದ ಹೊರ ತಂದ್ಬಿಡಿ. ಅದು ಸರಿ, ನೀವು ಮನೆ ಮಗನ ರೀತಿ ಅಮ್ಮ ಅಕ್ಕ ವಯಸ್ಸಾಗಿದೆ ನಿಮಗೆಲ್ಲ, ಸಾಕು ನಾನಿದ್ದೀನಿ, ಪಂಚಾಯತಿ ಉಳಿಸ್ತೀನಿ, ಎದೆಲಿ ಅಂತ ಇದ್ದೀರಾ. ಆದ್ರೆ ಇಡೀ ಮಣ್ಣಿಡಿದ ಪ್ರತಿಜ್ಞೆ ಮಾಡ್ಬಿಟ್ಟಿದಾರಲ್ಲ, ಅದು ಹಂಗಾಗಲ್ಲ. ಏನಿಲ್ಲ ಬಿಡಿ, ಸುನಿ ಮಾತಾಡೋದು ಬಿಡಿ. ಈ ಕಡೆ ಈಗ ಗ್ರಾಮಸ್ಥರೆಲ್ಲರ ಅಭಿಪ್ರಾಯದ ಮೇರೆ ಶಾಸಕರಿಗೆ ನಾನು ಇಷ್ಟು ಹೇಳಿದ್ದೀನಿ, ಶಾಂತಿಯುತವಾಗಿ ಚಳವಳಿ ಮುಂದುವರ್ಸೋಣ. ಆದಷ್ಟು ಬೇಗ ಶಾಸಕರಲ್ಲಿಂದ ವಾಪಸ್ಸು ತರಿಸೋ ನಿಟ್ಟಿನಲ್ಲಿ ನಾವು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಧರಣಿ ಕೈ ಬಿಡೋಣ. ಆ ದಿನ ಬೇಗ ಬರ್ಲಿ ಅಂತ ನಾವೆಲ್ಲರೂ ಆಶಿಸೋಣ. ಆಗ್ಬೋದ? ಅಂದ್ರೆ ರಾಜ್ಯಪತ್ರದಲ್ಲಿ ಹೊರಟಿರೋದ್ರಿಂದ ಸರಿ, ಆಯ್ತು ಸರ್. ಈಗ 4 ಪಂಚಾಯತಿಗಳಲ್ಲಿ 2 ಪಂಚಾಯತಿ ಹೋರಾಟ ನಡೀತಿತ್ತು. ಅದರಲ್ಲಿ ಗೊರುನಹಳ್ಳಿ ಕೂಡ ಮಾಮೂಲಿ ನಮ್ಮ ತರನೇ ಮಾಡ್ತಿದ್ದಾರೆ. ನಾವು ಒಂದು ಸಣ್ಣ ಜವಾಬ್ದಾರಿ ಸ್ಥಾನದಲ್ಲಿ ಆ ಗ್ರಾಮದ ಋಣ ನನಗೂ ಇತ್ತು ಸರ್, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬಿಟ್ಟಿದ್ದೆ. ಹಾಗಾಗಿ ಹೋಗಿ ಬರ್ತಾ ಇದ್ದೆ. ನಿಮ್ ಮೂಲಕನೂ ನನಗೆ ತುಂಬಾ ಒತ್ತಡ ತರ ಕೇಳ್ತಾ ಇದ್ರು, ನೀವ್ ಅಕ್ಕ ನೀವ್ ಹೇಳ್ಬೇಕು ಶಾಸಕರಿಗೆ, ಅರ್ಧ ಕಿಲೋಮೀಟರ್ ಇರ್ಲಿ, 1 ಮೀಟರ್ ಇರ್ಲಿ, ನಮಗೂ ಉಳ್ಕೊಳ್ಳಿ ಪಂಚಾಯತಿ, ನಾವು ಮುಂದಿನ ಪೀಳಿಗೆಗೆ ಹಾಗೆ ಅಂತ ಹೇಳ್ತಾನೆ ಇದ್ರು. ನಾನು ಉದ್ದೇಶಪೂರ್ವಕವಾಗಿ ಅದನ್ನು